ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಫ್ಲಿಪ್ಕಾರ್ಟ್ ಆರ್ಡರ್ನ ನಾವು ಯಾವ ಥರ ಕ್ಯಾನ್ಸಲ್ ಮಾಡ್ಬೋದು? ಈಗಂತೂ ಅಪ್ಡೇಟ್ ಬಂದುಬಿಟ್ಟು ಕ್ಯಾನ್ಸಲ್ ಆಪ್ಷನ್ ಏನಿದೆ ಅದನ್ನೇ ಹೈಡ್ ಮಾಡಿಬಿಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಅವರು. ಓಕೆನಾ? ಸೊ ಈಗ ಫಸ್ಟ್ ಬಂದುಬಿಟ್ಟು ನಮಗೆ ಡೈರೆಕ್ಟಾಗಿ ಬೇಕಿದ್ರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಮಗೆ ಕ್ಯಾನ್ಸಲ್ ಮಾಡೋ ಆಪ್ಷನ್ ಅಲ್ಲೇ ಸಿಗ್ತಾಯಿತ್ತು. ಬಟ್ ಈಗ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಯಾವ ಥರ ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡ್ಬೋದು, ಪೇಯ್ಡ್ ಆಗಿದ್ದರೆ ಯಾವ ಥರ ನಮಗೆ ದುಡ್ಡು ಅಕೌಂಟಿಗೆ ಬರುತ್ತೆ. ಸೊ ಮೇಯ್ನಾಗಿ ಬಂದುಬಿಟ್ಟು ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡೋದು ಆಪ್ಷನ್ ನಮಗೆ ತೋರಿಸ್ತಿಲ್ಲ ಅಂದರೆ ಯಾವ ಥರ ರೀತಿ ನಾವು ಕ್ಯಾನ್ಸಲ್ ಮಾಡ್ಬೋದು, ಆಪ್ಷನ್ ಬಂದುಬಿಟ್ಟು ಎಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತೀರಾ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಸ್ಟೆಪ್ಪು ಒಂದೂ ಮಿಸ್ ಮಾಡಬೇಡಿ. ಓಕೆನಾ? ಆಗ ನೀವು ಮಿಸ್ ಮಾಡಿಬಿಡ್ತೀರಾ, ಎಲ್ಲಿ ಸಿಗುತ್ತೆ ನಿಮಗೆ ಆ ಆಪ್ಷನ್ ಅಂತ ಗೊತ್ತಾಗಲ್ಲ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಮ್ಮದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ. ಎಲ್ಲೋಯ್ತದು, ನಾನೆಲ್ಲ ಟೈಪ್ ಮಾಡ್ಕೊತೀನಿ ಫ್ಲಿಪ್ಕಾರ್ಟ್. ಓಕೆನಾ? ಸೊ ಈ ಅಪ್ಲಿಕೇಶನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ನಾವು ಏನೇ ಆರ್ಡರ್ ಮಾಡಿದ್ರು ನಮಗೆ ಬಂದುಬಿಟ್ಟು ಇಲ್ಲಿ ತೋರಿಸುತ್ತೆ ಯುವರ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ 4 ಆಪ್ಷನ್ ಇದೆ: ಆರ್ಡರ್, ವಿಶ್ ಲಿಸ್ಟು, ಕೂಪನ್ನು ಮತ್ತು ಹೆಲ್ಪ್ ಸೆಂಟರು. ಸೊ ನಮಗೆ ಬಂದುಬಿಟ್ಟು ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು? ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಾವು ಏನೇನು ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಅದೆಲ್ಲ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿ ತೋರಿಸ್ತಾರೆ. ಸೊ ಸಿಂಪಲ್ ಈಗ ಅಂದ್ಕೊಳ್ಳಿ, ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ನನಗೆ ಎಷ್ಟನೇ ತಾರೀಕಿಗೆ ಬರುತ್ತೆ ನಂದು? ಇದು ಬಂದುಬಿಟ್ಟು ನನಗೆ 10 ಅಕ್ಟೋಬರ್ ಸಮಥಿಂಗ್ ಇತ್ತು. ಸೊ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಬಟ್ ಇದು ನನಗೆ ಬೇಡ, ಇದನ್ನು ನಾನು ಕ್ಯಾನ್ಸಲ್ ಮಾಡಬೇಕು. ಸೊ ಏನು ಮಾಡಬೇಕು? ಇಲ್ಲಿ ಯಾವುದೇ ಆಪ್ಷನ್ ಬಂದುಬಿಟ್ಟು ನಮಗೆ ಕೊಟ್ಟಿಲ್ಲ ಕ್ಯಾನ್ಸಲ್ ಮಾಡೋದು. ಓಕೆನಾ? ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಇಲ್ಲೂ ಕೂಡ ಬಟ್ ನಮಗೆ ಆರ್ಡರ್ ಡೀಟೇಲ್ಸ್ ಮಾತ್ರ ತೋರಿಸ್ತಿದೆ. ಯಾವುದೇ ಕ್ಯಾನ್ಸಲೇಷನ್ಸ್ದು ಏನಿದೆ ಆಪ್ಷನ್ ಬಂದುಬಿಟ್ಟು ನಮಗೆ ತೋರಿಸ್ತಾ ಇಲ್ಲ. ಸೊ ನಾವು ಯಾವ ಥರ ಕ್ಯಾನ್ಸಲ್ ಮಾಡ್ಬೋದು? ಸೊ ಸಿಂಪಲ್ ನಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಏನು ಮಾಡಬೇಕಂತ. ಇಲ್ಲಿ ಹೆಲ್ಪ್ ಸೆಂಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣುತ್ತೆ 3 ಆಪ್ಷನ್ನು. ಒಂದು ನಿಮಿಷ ಇರಿ, ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಲದು. ಸೊ ಇಲ್ಲೂ ಕೂಡ ನಿಮಗೆ ಕೆಲವೊಂದು ಸೆಟ್ಟಿಂಗ್ಸ್ಗಳು ಮಾಡಬೇಕು. ಆಗ ಹೋಗಿ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಚೇಂಜ್ ನಂಬರ್, ಚೇಂಜ್ ಡೆಲಿವರಿ ಅಡ್ರೆಸ್ಸು, ಕ್ಯಾನ್ಸಲ್ ಆರ್ಡರ್ ಅಂತ ಇದೆ, ಚಾಟ್ ವಿತ್ ಅಸ್ ಅಂತ ಇದೆ. ಸೊ ಸಿಂಪಲಿ ನಾವು ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೀವು ನೋಡ್ಬೋದು 2 ಆಪ್ಷನ್ ಸಿಗುತ್ತೆ. ನೀವು ಕ್ಯಾನ್ಸಲ್ ಮಾಡಬೇಕಾ, ಇಲ್ಲ ಡೋಂಟ್ ಕ್ಯಾನ್ಸಲ್ ಅಂತ ಇದೆ, ಇನ್ನೊಂದು ಕ್ಯಾನ್ಸಲ್ ಆರ್ಡರ್ ಅಂತ ಇದೆ. ಸೊ ಡೋಂಟ್ ಕ್ಯಾನ್ಸಲ್ ಅಂತ ಇದೆಲ್ಲ, ಇದ್ರ ಮೇಲೆ ಏನಕ್ಕೆ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಪ್ರಾಡಕ್ಟ್ ಏನಿದೆ ಅದನ್ನು ನಾನು ಕ್ಯಾನ್ಸಲ್ ಮಾಡಬೇಕು ಅನ್ನೋರು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಕೆಲವೊಂದು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇದರಲ್ಲಿ ನಿಮ್ದು ಯಾವುದಾದ್ರೂ ಒಂದು ರೀಸನ್ ಇದ್ದರೆ ನೀವೇನು ಮಾಡ್ಬೋದು, ಈ ರೀಸನ್ನ ಕೊಡ್ಬೋದು. ಓಕೆನಾ? ಸೊ ಇಲ್ಲಿ ನಿಮಗೆ ಯಾವ ರೀಸನ್ ಬೇಕೋ ಆ ರೀಸನ್ನ ಕೊಟ್ಬಿಟ್ಟು ನೀವೇನು ಮಾಡ್ಬೋದು, ಕ್ಯಾನ್ಸಲ್ನ ಮಾಡ್ಬೋದು. ಇಲ್ಲ ನನ್ನ ರೀಸನ್ ನೀವೇ ಹಾಕಬೇಕು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ನಿಮಗೆ ಕಾಣುತ್ತೆ, ಮೈ ರೀಸನ್ ಆರ್ ನಾಟ್ ಇನ್ಸ್ಟಾಲೆಡ್ ಹಿಯರ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಬಂದುಬಿಟ್ಟು ಟೈಪ್ ಮಾಡಿಬಿಟ್ಟು ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ಆನ್ಸರ್ ಬಂದುಬಿಟ್ಟು ನಾನೇ ಬರಿತೀನಿ, ನನ್ನ ಕಮೆಂಟ್ ಏನಿದೆ ಅದು ನಾನು ಸಿಂಪಲಿ ಇಲ್ಲಿ ಕ್ಯಾನ್ಸಲ್ ಅಂತ ಬರೆದ್ಬಿಡ್ತೀನಿ. ಕ್ಯಾನ್ಸಲ್ ಅಂತ ಬರೆದ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ನಮಗೆ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ಆರ್ಡರ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲೇಷನ್ ಕನ್ಫರ್ಮ್ಡ್ ಅಂತ ಬಂತು. ಓಕೆನಾ? ಈ ಥರ ಬಂದುಬಿಟ್ಟು ನೀವು ಯಾವುದರಲ್ಲಿ, ಫ್ಲಿಪ್ಕಾರ್ಟಲ್ಲಿ ನಿಮ್ಮ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬೋದು. ಇದು ಹೊಸ ಅಪ್ಡೇಟು. ಸೊ ಫಸ್ಟ್ ಬಂದುಬಿಟ್ಟು ನಮಗೆ ಕ್ಯಾನ್ಸಲ್ ಆಪ್ಷನ್ ಬಂದುಬಿಟ್ಟು ಇಲ್ಲೇ ಪ್ರಾಡಕ್ಟ್ ಹತ್ರನೇ ಬಂದುಬಿಟ್ಟು ಈ ಪ್ಲೇಸಲ್ಲಿ ಬಂದುಬಿಟ್ಟು ಸಿಕ್ಬಿಡ್ತಾಯಿತ್ತು. ಬಟ್ ಈಗ ಬಂದುಬಿಟ್ಟು ಹೆಲ್ಪ್ ಸೆಂಟರಲ್ಲಿ ನಮಗೆ ಕ್ಯಾನ್ಸಲ್ ಆರ್ಡರ್ ರಿಕ್ವೆಸ್ಟ್ ಬಂದುಬಿಟ್ಟು ಸಿಗ್ತಾ ಇದೆ. ಓಕೆನಾ ಗೈಸ್? ನೀವೇನಾದರೂ ಏನಾದರೂ ಮಾಡಿದರೆ, ನೀವು ಪೇಮೆಂಟ್ ಆಲ್ರೆಡಿ ಮಾಡಿದ್ದೀರಾ ಅಂದರೆ, ಪೇಯ್ಡ್ ಏನಾದರೂ ನಿಮ್ಮ ಏನು ಪ್ರಾಡಕ್ಟ್ ಇದೆ ಅದಿದೆ ಅಂದರೆ, ನೀವೇನಾದರೂ ಕ್ಯಾನ್ಸಲ್ ಆರ್ಡರ್ ಮಾಡಿದರೆ ಆಗ ಬಂದುಬಿಟ್ಟು ನಿಮ್ಮ ದುಡ್ಡು ವಿತಿನ್ 2 ಅವರ್ಸಲ್ಲಿ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಓಕೆನಾ? ಇಲ್ಲ ಅವರಿಗೆ ನಿಮ್ಮ ಅಕೌಂಟ್ ಗೊತ್ತಿಲ್ಲ ಅಂದರೆ ಅವರೇ ಬಂದುಬಿಟ್ಟು ಆಪ್ಷನಲ್ಲಿ ಕೇಳ್ತಾರೆ, ನಿಮ್ಮದು ಅಕೌಂಟಿಗೆ ಬೇಕಾ ಇಲ್ಲ ಅಂದರೆ ನಿಮ್ಮದು ಫ್ಲಿಪ್ಕಾರ್ಟ್ ಅಕೌಂಟಿಗೆ ಅಮೌಂಟ್ ಬೇಕಾ ಅಂತ ಕೇಳಿಬಿಟ್ಟು ನೀವಿಲ್ಲ ನಿಮ್ಮ ಅಕೌಂಟ್ ನಂಬರ್ ಅವ್ರಿಗೆ ಕೊಡ್ಬೋದು. ಆಗೇನಾಗುತ್ತೆ, ನಿಮ್ಮ ಅಕೌಂಟಿಗೆ ವಿದಿನ್ 2 ಅವರ್ಸಲ್ಲಿ ನಿಮ್ಮದು ಅಮೌಂಟ್ ಏನಿದೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ? ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.